ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಸೂರ್ಯಗೆ ನಮಸ್ಕಾರ ಮಾಡ್ತಾ ಒಂದು 7:30ಕ್ಕೆ ಬಂದಿದ್ದೀನಿ ತೋಟ್ಲಾಕಕ್ಕೆ. ಈಗ ಅಲ್ಲೇನು ಒಲೆ ಆಯಿತು ಅದೇ ಬೂದಿ ಎಲ್ಲ ತುಂಬಿಟ್ಟು ಹಚ್ಚೋದಕ್ಕೆ ಒಲೆ ಹಚ್ಚೋಣ. ಇವತ್ತು ಬಿಸ್ನೆಸ್ ಎಲ್ಲ ಹೇಗಿರುತ್ತೆ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಪಾಲೇಲಿ ಮೊಟ್ಟೆ ಎತ್ಬಿಡೋದೈತೆ ಒಲೆ ಹಚ್ಚಿ ಅಂತ ಬಂದ ಕ್ಷಣ ಬೂದಿ ಎತ್ಬಿಟ್ಟು ಒಲೆ ಹಚ್ಚೋಣ. ಆ ಕಡೆ ಒಲೆ ಅಲೆ ಹೋಗಿ ಏಳಿಸ್ತವ್ರೆ. ಬನ್ನಿ ಬೇಗ ಹಚ್ಚೋಣ. ಇಬ್ಬರು ರೈಸ್ ಎಲ್ಲ ರೆಡಿ ಮಾಡಾಯಿತು. ಸೌದೆ ಒಲೆಯಲ್ಲಿ ಇನ್ನು ಚಿಕನ್ ತಗೊಬಂದಿದ್ದೀನಿ ಕಬಾಬ್ಗೆ. ಇನ್ನು ಮಸಾಲೆ ಹಾಕಬೇಕು. ಇನ್ನು ಅದು ಬಿಟ್ಟರೆ ಇನ್ನು ಇಲ್ಲಿ ಸಾಂಬಾರು ರೆಡಿ ಆಯ್ತೈತೆ. ಈ ಕಡೆ ಅಲ್ಲಿ ಮೊಟ್ಟೆ ಬೇಯಿಸಿ ಮಡಗೈತಿದೆ. ಈ ಕಡೆ ಇವತ್ತು ಒಂಡೊಳಗೆ ಸಕ್ಕ ಜನ ಅವರೇ. ಭಾನುವಾರ ಕಂಟಿನ್ಯೂಸ್ 4 ರಜೆ ಸಿಕ್ಕಲ್ಲ, ಅದಕ್ಕೆ ಜಾಸ್ತಿ ಜನ ಅವರೇ. ನಮ್ಗೆ ಸಾಯಂಕಾಲ ಜನ ಬಂದರೆ ಸಾಕು ಅಷ್ಟೇ. ನೋಡೋಣ ಹೇಗಿರುತ್ತೆ ಅಂತ. ಈಗ ನೀರು ತರಕ್ಕೆ ಹೋಗ್ಬೇಕು, ನೀರು ತರಕ್ಕೆ ಹೋಗೋಣ. ಅದು ಯಾರೋ ಪುಣ್ಯಾತ್ಮ ಅಲ್ಲಿ ಒಂದು 10 ನಿಮಿಷ ಆಯಿತು ಮಧ್ಯ ರೋಡ್ಗೆ ನಿಲ್ಸ್ಬಿಟ್ಟು ಹೊಂಟೋಗ್ಬಿಟ್ಟ ನೋಮಿನಿನ. ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲರೂ ಬೈತಾ ಬಿದ್ದವ್ರು. ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಓಡಾಡೋರು. ಈ ಹುಡುಗರು ಇವಾಗ ಬಂದರು ನೋಡಿ, ಇವರೇ ಪುಣ್ಯಾತ್ಮರು. ನಿಲ್ಲಿಸ್ಬಿಟ್ಟು ಎಲ್ಲೋಗಿದ್ರು ಕಣೆ, ಈಗ ಬಂದು ಬಿಡ್ತಾವ್ರೆ. ಟೈಮ್ ಇವಾಗ 3:30. ಬಿಸ್ನೆಸ್ ಪರವಾಗಿಲ್ಲ, ಎಷ್ಟೊತ್ತವರೆಗೂ ಜನ ಇದ್ದರು. ಇನ್ನು ಇವಾಗ ಸದ್ಯಕ್ಕೆ ಯಾರೂ ಜನ ಇಲ್ಲ. 3:30 ಆಯಿತು. ಇನ್ನು ಭಾನುವಾರ ಹೇಳ್ಬೇಕಂದ್ರೆ ಸ್ವಲ್ಪ ಕಡಿಮೆನೇ ಬಿಸ್ನೆಸ್ಸು, ಅಷ್ಟೇನು ಜನ ಇಲ್ಲ. ಬಂದಿದ್ದು ಲೇಟು 12:30. ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು 10 ನಿಮಿಷ ನೋಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. ನಿನ್ನೆನೂ ಬಿಸ್ನೆಸ್ ಇತ್ತಲ್ಲ, ಮೊನ್ನೆ ಸಖತ್ತಾಗಿತ್ತು ಬಿಸ್ನೆಸ್ ಆಗಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಕಮಿಟ್ಮೆಂಟ್ಸ್ಗೆಲ್ಲ ಹೊಂಚೈತೆ, ನಾನು ಮಾಡೋಕ್ಕಾಗಲ್ಲ. ಒಂದು 10 ನಿಮಿಷ ನೋಡ್ಕೊಂಡೊತ್ತಿಗೆ ಕ್ಲೋಸ್ ಮಾಡ್ಕೊಂಡು ಹೊರಡೋಣ. ಆವಾಗಲೇ ಬಂದರು ಯಾರೋ ಮಂಗನ ಮಕ್ಕಳು. ಗುರು ಈ ಕೆಲಸದ್ದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ, ಅಂದರೆ ಕೆಲಸ ಬೇಕಲ್ಲ ಅಂತ. ಎಲ್ಲ ಹಾಕಿದ್ದಾರೆ ನೋಡಿ, ಅದು ಕಾಣ್ತಾನೆ ಇಲ್ಲ. ಒಂದು ಎಕ್ಸಾಂಪಲ್ ನೋಡಿ, ಇವ್ರು ಹೆಂಗೆ ಹಾಕವ್ರೆ, ಅಷ್ಟೇ ಶೀಟು ಒಂಚೂರು ದೊಡ್ಡ. ಇಲ್ಲಿ ನಿಂತ್ಕೊಂಡು ಕಾಣಬೇಕು. ಇವ್ರು ಯಾರೋ ಇಲ್ಲೇ ಜಗಳ ಆಡ್ತಾವ್ನು ರೋಡಲ್ಲಿ. ಇವ್ರು ಯಾರಿಗೂ ಬೈಕನ್ನು ಬಸ್ನ ಅಡ್ಡಿ ಹಾಕೊಂಡು ಜಗಳ ಆಡ್ತಾವನೆ, ನನಗೆ ಗೊತ್ತಿಲ್ಲ. ಹೋಗಡೆ ನೋಡಿ. ಅದಕ್ಕೆ ಅಂದರೆ ಯಾರೋ ಗೊತ್ತಿಲ್ಲ ಹಾಕವ್ರನ್ನ. ಏನು ಹಿಂಗೆ ಅಂಟಿಸ್ತಾನೋಣ ಅಂದ್ಕೊಂಡೆ, ಕಾಣ್ತಾನೆ ಇಲ್ಲ ನೋಡಿ. ಈಗ ಮನೇಲಿ ಒಂದು ಯಾವುದೋ ಹಾಕೋರೋಣ, ಆ ಥರ ಹಾಕ್ಬೇಕಿತ್ತು. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡ್ಬೋದು ನೀವು, ಒಂದು ಶಿಫ್ಟ್ ಕಾರ್ ಆಕ್ಸಿಡೆಂಟ್ ಆಗಿ ನಿಂತೈತೆ. ಪಾಪ ಯಾವ ನೈಟ್ ಆಗಿರೋದಂತೆ. ಫುಲ್ಲು ಫ್ರಂಟು ಬ್ಯಾನೆಟ್ ಎಲ್ಲ ಚಿತ್ರಾನ್ನ ಆಗ್ಬಿಟ್ಟೈತೆ. ಆಲ್ಮೋಸ್ಟ್ ಫ್ರಂಟ್ ಎಲ್ಲ ಇದಾಗ್ಬಿಟ್ಟೈತೆ. ಡೇ ಆಗಿರೋ ಗೊತ್ತಾಗೋದು ಯಾವ್ಯಾವ ಗಾಡಿ ಏನೇನಕ್ಕಾಗೈತೆ ಅಂತ. ಡೇ ಆಗಿಲ್ಲ, ನೈಟ್ ಆಗೈತೆ. ಏನಕ್ಕಾಗೈತೆ ಗೊತ್ತಿಲ್ಲ. ಪಾಪ ನೈಟ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಯಾರಿಗೇನು ಆಗಿಲ್ಲ ಅಂತ. ಆ್ಯಕ್ಚುಲಿ ಫ್ರಂಟಲ್ಲಿ ಆಗಿರೋದ್ರಿಂದ ಇಲ್ಲೇ ಹಾಕ್ಬಿಟ್ಟು ಹೋಗವ್ರೆ. ಈಗ ಹೊರಡೋಣ. ಈಗ ಹೋಟ್ಲ್ ಹತ್ರ ಹೋಗೋದು. ನಾವು ಹೋಟ್ಲ್ ಹತ್ರ ಪರವಾಗಿಲ್ಲ ಬಿಸ್ನೆಸ್ಸು ಬೆಳಗ್ಗೆ ಚೆನ್ನಾಗಿತ್ತು. ಈಗ ಮಧ್ಯಾಹ್ನ ಚೆನ್ನಾಗಿ ಆಗೈತೆ. ಇನ್ನು ಈ ನೈಟ್ ಅಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ಮಾಡಿ ನಮ್ಮ ಪ್ಲ್ಯಾನ್ ಇವಾಗ ಕವರ್ ಮಾಡಬೇಕು. ಈಗ ಹೊರಡೋಣ ಇವಾಗ. ಇವ್ರು ಬೇರೆ ಇವಾಗ ಇಲ್ಲಿ ಗಾಡಿ ಓಡಾಡುತ್ತೆ. ಇಲ್ಲಿ ಏನು ಜಾಡಾಯಿತು, ಈ ಜಾಡಲ್ಲಿ ಗಾಡಿ ಓಡಾಡುತ್ತೆ. ನಾನು ಸ್ವಲ್ಪ ಹೋಟ್ಲು ಹಿಂದೆ ಹಾಕೋಣ ಅಂದರೆ ಇಲ್ಲಿ ಗಾಡಿ ಹಿಂದೆ ತೋರಿಸ್ತೀನಿ ರೀ. ಒಂದು ಸ್ವಲ್ಪ ಮಧ್ಯಾಹ್ನ ಬಂದಿದ್ದ ಗುರು, ಒಂದು JCB ಏನೋ ಕ್ಲೀನೇ ಮಾಡಲಿಲ್ಲ ಅವನು. ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಗಾಡಿ ರೈಟ್ ಸೈಡ್ಗೆ ಹಾಕೊಳ್ಳೋಣ ಅಂದರೆ ಅವ್ನು ಕ್ಲೀನೇ ಮಾಡಲಿಲ್ಲ. ಬರ್ತೀನಿ ಅಂತ ಹೋದ. ಈ ರೋಡ್ ಕೆಲಸದ JCB ಬಂದಿತ್ತು, ಏನು ಮಾಡೋಕ್ಕಾಗಲ್ಲ. ಅವರು ಯಾವುದೋ ಕಬ್ಬಣ ಐತಿ ಇಲ್ಲಿ ಬಗೆದ್ಬಿಟ್ಟು ಎತ್ಕೊಂಡು ಹೋದರು. ಈಗ ಏನಪ್ಪ ಅಂದರೆ ಹಿಂಗೆ ಗಾಡಿ ರೆಗ್ಯುಲರಾಗಿ ಏನೋ ಓಡಾಡ್ತಾ ಇರ್ತವೆ. ಇಲ್ಲೊಂದು ಸ್ವಲ್ಪ ಹಿಂಸೆ ಹಿಂದಕ್ಕೆ ಹಾಕೋಬಿಟ್ರೆ ನನಗೂ ಸರಿ, ಏನು ಮಾಡೋಕ್ಕಾಗಲ್ಲ. ನಾಳೆ ಬಂದರೆ ನಾಳೆ ಒಂಚೂರು ಸ್ವಲ್ಪ ಮಣ್ಣ JCB ತಳಿಸ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹಾಕೋಬೇಕು. ಈ ನೀರು ನೋಡ್ರೆ ಹಿಂಗೆ ತುಂಬ ಐತೆ. ಅದು ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಇವರು. ಅದು ಸುತ್ತ ಈ ರೋಡ್ ಹತ್ರ ಅಲ್ಲೆಲ್ಲ ಕೊರ್ದಾಗ್ತೈತೆ. ಈ ನ್ಯಾರ್ಕಿತ್ತು ರೋಡ್ ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು. ಈ ನ್ಯಾರ್ಕಿತ್ತು. ಈಗ ಅಲ್ಲಿವರೆಗೂ ಮಳೆ ನೀರಿಗೆ ಕೊರ್ದು ಹಿಂಗೆ ಐತೈತೆ. ಇದು ಯಾವ ಕಾಲಕ್ಕೆ ಕೆಲಸ ಮುಗಿಸ್ತಾರೋ. ಇವಾಗ ಹೇಳಿದ್ದು ಆ್ಯಕ್ಚುಲಿ ಅಲ್ಲಿಂದ ಬಂದು ಇಲ್ಲಿಗೆ ಇಳಿಯುತ್ತಂತೆ ರೋಡು. ಇಲ್ಲಿಗೆ ಇಳಿದು ಆವಾಗ ಹಿಂಗೆ ಜನ ಹಿಂಗೆ ಬಂದು ಹಿಂಗೆ ಹೋಗೋಕ್ಕಿರುತ್ತೆ. ಆವಾಗ ಸ್ವಲ್ಪ ಈ ರೋಡ್ಗೆ ಹೋಟ್ಲಾಕಕ್ಕೆ ಅನುಕೂಲ ಇದ್ದರೆ ಸಾಕು. ಯಾರೋ ಕಸ್ಟಮರ್ ಬಂದರೆ ಊಟ ಕೊಡೋಣ ಈಗ ಅವ್ರಿಗೆ. ಗುರು ಬಿಸ್ನೆಸ್ ಪರವಾಗಿಲ್ಲ, ಹೋಟೆಲು ಚೆನ್ನಾಗಿ ಆಗೈತೆ ಒಂದು ಲೆವೆಲ್ಗೆ. ಇವಾಗ ಕ್ಲೋಸ್ ಮಾಡಬೇಕು. ಸಿಲಿಂಡರ್ ರೇಟ್ ಬೇರೆ ಗಗನಕ್ಕಾಗೈತೆ. ಸದ್ಯಕ್ಕೆ ಒಂದು ಸಿಲಿಂಡರ್ ಸಿಕ್ಕೈತೆ. ಏನಕ್ಕಂದರೆ ಒಂದು ಸಿಲಿಂಡ್ರ್ ಇವಾಗ ಸಿಕ್ಕಿದ್ರೆ ಹೆಂಗೋ ಒಂದು 10 ದಿನ ಕಾಲ ತಳ್ಬಿಡ್ಬೋದು. ಈಗ ವೇಸ್ಟ್ ಕಬಾಬ್ ಮಾಡಿಕೊಂಡು ಏನೋ ಒಲೆಯಲ್ಲಿ ಮಾಮೂಲಿ ಬೆಳಗ್ಗೆ ಐಟಮ್ ಎಲ್ಲ ಮಾಡಿಕೊಂಡು. ಬಟ್ ಭಯಂಕರ ಟಯರ್ಡ್ ಆಗ್ತೈತೆ, ಭಯಂಕರ ರಿಸ್ಕ್ ಅಂತೂ ಆಗ್ತೈತೆ. ಸಖತ್ ಹಿಂಸೆ ಆಗ್ತೈತೆ. ಅಂದರೆ ಗ್ಯಾಸ್ ಎಲ್ಲ ಒಂಥರ ಸೆಟ್ಟಿಂಗ್ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ಕೊತಿದ್ದೋ. ಈಗ ಸೌದೆ ಒಲೆ ಮಾಡೋದ್ರಿಂದ
ಯಾವ ಮಟ್ಟ ಟಯರ್ಡ್ ಆಗ್ತೈತೆ ಅಂದರೆ 10, 11, 12 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾನೆ ಆರಾಮಾಗಿ. ಈಗ 10 ಗಂಟೆ ಒಳಗೆ ಕ್ಲೋಸ್ ಮಾಡಬೇಕು, ಅಷ್ಟು ನಮ್ಗೆ ಟಯರ್ಡ್. ಯಾಕಂದರೆ ಬೆಳಗ್ಗೆ ಎದ್ದೇಳಲೇಬೇಕು. 10 ಗಂಟೆ ಒಳಗೆ ಕ್ಲೋಸ್ ಮಾಡಿದ್ರೇ ಬೆಳಗ್ಗೆ ಆರಾಮಾಗಿ ಎದ್ದೇಳ್ಬೋದು, ಇಲ್ಲ ಅಂದರೆ ಆಗೋದೇ ಇಲ್ಲ, ರಜೆ ಮಾಡಬೇಕಂತ ಅನಿಸುತ್ತೆ. ಮತ್ತು ಇನ್ನೊಂದೇನೆಂದರೆ ಸಾಯಂಕಾಲ ನಾನು ಬಂದು ರೆಸ್ಟ್ಗೆ ಹೋದೆ, ಒಂದು ಅರ್ಧ ಗಂಟೆ ರೆಸ್ಟ್ಗೆ ಹೋಗಿ ಬರೋಣ ಅಂತ ಒಂದು 5:15 ರೆಸ್ಟ್ಗೆ ಹೋದ ಏನು ಮಾಡ್ಬಿಟ್ಟಿದ್ದೀನಿ. ಈ ಎಕ್ಸ್ಟ್ರಕ್ಕೆ ಆಗಲ್ಲ ಆ ಮಟ್ಟ. ಇವತ್ತು ಅಷ್ಟು ಕೆಲಸ ಇರ್ತದೆ, ಸೌದೆ ಒಲೆಲ್ಲ ಅದು ಇದು ಕೆಲಸ ಮಾಡಿದ್ರೆ ಹಿಂಸೆ. 7 ಗಂಟೆಗೆ ಇದ್ದೀನಿ, ಅದನ್ನು ಅಪ್ಪ ಫೋನ್ ಮಾಡಿತ್ತು ಅವಾಗ. ಸರಿ ಅಂದ್ಕೊಂಡು ಮತ್ತೆ ಬಂದು ಸೌದೆ ಒಲೆ ಹಚ್ಬಿಟ್ಟು ರೈಸ್ ಹಾಕ್ಬೇಕಿತ್ತು, ರೈಸೆಲ್ಲ ಹಾಕ್ಕೊಂಡು ಆಮೇಲೆಲ್ಲ ರೆಡಿ ಮಾಡಿಕೊಂಡು ಹಿಂಸೆ, ಸಖತ್ ಹಿಂಸೆ ಆಗ್ತೈತೆ. ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಆಗ್ಬಿಟ್ರೆ ಸಾಕು. ಏನಕ್ಕೆ ಅಂದರೆ ಲೇಬರ್ಸ್ಗಳಿಲ್ಲ, ತುಂಬ ಹಿಂಸೆ ಆಗೈತೆ. ಕೆಲಸದಲ್ಲೆಲ್ಲ ಇದ್ದರೆ ಏನೋ ಒಂದು ಸರಿ ಆಗ್ಬಿಡುತ್ತೆ. ಈಗ ನಾನು ನಮ್ಮ ಅಪ್ಪನೇ ಮಾಡ್ಕೋಬೇಕು, 2 ಕಡೆ ಊಟ ಮೇಂಟೈನ್ ಮಾಡಬೇಕು. ಯಾವ ಮಟ್ಟಿಗೆ ಹಿಂಸೆ ಐತೈತೆ ಅಂದರೆ ಯಾಕಾದ್ರೂ ಬೇಕಪ್ಪ, ಈ ಹೋಟ್ಲ್ ಏನೋ ಅನ್ನೋಂಗನೋ ಅನಿಸ್ಬಿಟ್ಟೈತೆ. ಬಟ್ ಏನು ಮಾಡೋದು, ಬಿಸ್ನೆಸ್ ಎಲ್ರಿಗೂ ಕೈ ಹಿಡಿಯಲ್ಲ. ಯಾರ ಕೈ ಹಿಡಿಯುತ್ತೋ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅಚ್ಚುಕಟ್ಟಾಗಿ. ಅದು ಒಂದು ಜವಾಬ್ದಾರಿ. ನಮ್ಗೆ ಅನ್ನಪೂರ್ಣೇಶ್ವರಿ ಚೆನ್ನಾಗಿ ಕೈ ಹಿಡ್ದೈತೆ. 3-4 ವರ್ಷದಿಂದ ಊಟ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಕಮಿಟ್ಮೆಂಟ್ಸು ಹೆಚ್ಚು ಕಡಿಮೆ ಆಗ್ಬೋದು, ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರೋದು ನಾವು. ಬಟ್ ಬಿಸ್ನೆಸ್ ಪಾಡಿಗೆ ಏನಾಗಬೇಕು ಅದು ಆಗ್ತೈತೆ. ಹೋಟ್ಲು ಮಾಡಾದ್ಮೇಲೆ ಒಂದು ಲೆವೆಲ್ಗೆ, ಬೇರೆ ಲೆವೆಲ್ಗೆ ಜೀವನ ಬಂತು. ಮಾಡೋಣ. ಬಟ್ ಆದಷ್ಟು ಬೇಗ ಸಿಲಿಂಡ್ರೆಲ್ಲ ಸರಿ ಹೋಗ್ಬಿಟ್ರೆ ಸಾಕು ಅಂತ ಅನ್ಕೊತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡಬೇಕು. ಈಗ ಅಲ್ಲಿ ನೋಡ್ಬೋದು ಅಲ್ಲಿ ಟಾರ್ಪಲ್ ಹಚ್ಚಿರೋದು ಇನ್ನೂ ಒಂದು ತಿಂಗಳು ಗಂಟೆ ಆಗೋಲ್ಲ, ಒಂದು ತಿಂಗಳೊಳಗಡೆ ಖಾಲಿ ಆಗುತ್ತೆ. ಆಮೇಲೆ ನೋಡೋಣ ಅಷ್ಟರೊಳಗಡೆ ಏನಾಗುತ್ತೆ. ಯಾಕೆಂದರೆ ಲಾಸ್ಟ್ ಟೈಮ್ ಸಿಲಿಂಡರ್ ಹಾಕ್ಸಿ ಒಂದು 10 ದಿನ ಆಯ್ತು ನಾನು. ಇಷ್ಟರೊಳಗಡೆ ಕಡಿಮೆ ಆಗುತ್ತೆ ಅಂದ್ಕೊಂಡೆ, ಬಟ್ ಇವಾಗಲೂ ಅದೇ ವಾತಾವರಣ ಐತೆ. ನೋಡೋಣ ಇವಾಗ ಈ ಸಿಲಿಂಡ್ರ್ ಏನು ಹಾಕ್ಸಿದ್ದೀನೋ ಇವಾಗ ಇಲ್ಲ, ಈಗ ನೋಡ್ಬೋದು ನೀವು ಈ ಸಿಲಿಂಡ್ರ್ ಏನು ಹಾಕ್ಸಿದ್ದೀನೋ. ಇದು ಇನ್ನೂ ಇನ್ನೊಂದು ವಾರ ಮೇಲೆ ಕಾಲ ಕಳಿಬೋದು. ಇನ್ನೊಂದು ಹಾಕ್ಸ್ಬೇಕಾಯ್ತು ಒಂದು ವಾರ ಆದಮೇಲೆ. ಅವಾಗ ಏನಾಗುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಅಷ್ಟೊತ್ತಿಗೆ ಏನಾಗುತ್ತೆ, ಇನ್ನೂ ಅದೇ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ, ಇಲ್ಲ ಅಷ್ಟೇ ಇರುತ್ತಾ ಅಂತ ನೋಡೋಣ. ಏನಾಗುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಇವತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.